ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನಾಗಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆ ಇರಲಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯೆಹೋಶುವ 1ನೇ ಅಧ್ಯಾಯ 1ರಿಂದ. ಯೆಹೋಶುವ 1ನೇ ಅಧ್ಯಾಯ 1ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊನ್ನೆವರೆಗೆ ನಾವು ಮೋಶೆಯ ಧರ್ಮಶಾಸ್ತ್ರವನ್ನ ತಿಳಿದುಕೊಂಡವು. ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ. ನಿನ್ನೆ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡೂ ಮುಖ್ಯ ಎಂಬುದಾಗಿ ನಿನ್ನೆ ಸತ್ಯಾಂಶವನ್ನ ತಿಳಿದುಕೊಂಡಿದ್ದೇವೆ. ದೇವರ ಸಹಾಯದಿಂದ ದೇವರಿಗೆ ಸ್ತೋತ್ರ. ಹಾಗೆ ಇವತ್ತು ಮತ್ತಾಯ 5:17 17ನೇ ವಚನದಲ್ಲಿ ನೋಡುವಾಗ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಯ ಪ್ರವಚನವನ್ನಾಗಲಿ ನಾನು ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ ಅಂತ ಯೇಸುಸ್ವಾಮಿ ಹೇಳಿದ್ದಾರೆ ಮತ್ತಾಯನ ಮೂಲಕ. ಹಾಗೆ ಮೋಶೆಯ ಧರ್ಮಶಾಸ್ತ್ರ ಮೊನ್ನೆಗೆ ಮುಗಿಯಿತು. ನಿನ್ನೆಗೆ ಅದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡು ಮುಖ್ಯ ಆಯಿತು. ಇವತ್ತೀಗ ಪ್ರವಾದಿಗಳ ಪ್ರವಾದಿಗಳು ದೇವರ ಬಗ್ಗೆ ಹೇಳಿದ್ದು, ಪ್ರವಾದಿಗಳ ಮುಖಾಂತರ ದೇವರು ಹೇಳಿಸಿದ್ದಂತ ವಿಷಯಗಳನ್ನ ಇವತ್ತಿನಿಂದ ಪ್ರಾರಂಭ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅದನ್ನು ಕೂಡ ನಾವು ತಿಳಿದುಕೊಳ್ಳೋಣ ಇವತ್ತಿನಿಂದ. ಯೆಹೋಶುವ 1ನೇ ಅಧ್ಯಾಯ 1ರಿಂದ 18ರವರೆಗೆ ಅದರಲ್ಲಿ ಒಂದೊಂದೇ ವಿಷಯಗಳನ್ನ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಯೊರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವೆಲ್ಲ ನಿಮಗೆ ಕೊಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದರ ಅರ್ಥ ಏನಪ್ಪ ಅಂದ್ರೆ, ಒಂದು ಸತ್ಯ ಸುವಾರ್ತಿಕರನ್ನ ದೇವರು ಆರಿಸಿಕೊಂಡು ಎಲ್ಲೆಲ್ಲಿಗೆ ಕಳಿಸ್ತಾರೋ ಅವರ ಕಾಲವಾದ ನಂತರ ಅಲ್ಲಿಗೆ ಇನ್ನೊಬ್ಬರನ್ನ ದೇವರು ನೇಮಿಸುತ್ತಾರೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಅಂತ ಸೇವಕರುಗಳು ಹೋಗಿ ಜನಗಳನ್ನ ಸರಿಯಾಗಿ ಎಚ್ಚರಿಸದೇ ಇದ್ದರೆ ಆರಿಸಿಕೊಂಡವರು ಕೂಡ ದೇವರಿಂದ ಆರಿಸಿಕೊಂಡವರು ಕೂಡ ಖಂಡಿತವಾಗಿ ಅವರು ತಿಳಿದು ಪ್ರಾಪಂಚಿಕ ಕಡೆ ಎರಡು ಕಡೆಗೆ ಹೋಗುವುದಾದರೆ ಅವರನ್ನ ತಳ್ಳಿ ಬಿಟ್ಟು ಇನ್ನೊಂದು ಕಡೆಗೆ ದೇವರು ಅವರನ್ನ ನೇಮಿಸ್ತಾರೆ. ಈಗ ನೋಡಿ, ಸೌಲನನ್ನು ತಳ್ಳಿಬಿಟ್ಟು ಸೌಲನ ಸ್ಥಾನಕ್ಕೆ ದಾವೀದನನ್ನು ನೇಮಿಸಿದರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಈ 30 ವರ್ಷ ದೇವರೊಂದಿಗೆ ಜೀವಿಸುವ ಜೀವಿತದಲ್ಲಿ ದೇವರು ಆದುಕೊಂಡ ಮೇಲೆ ನಾನಾ ಕಡೆಗೆ ಎಲ್ಲ ಒಬ್ಬೊಬ್ಬರನ್ನ ತಳ್ಳಿ ಬಿಟ್ಟು ನನ್ನ ಕಳಿಸುತ್ತಾ ಇದ್ದಾರೆ. ಅನೇಕ ಕಡೆ ಸೇವಕರು ಇದ್ದರೂ ಕೂಡ ಅವರು ಸತ್ಯ ಸುವಾರ್ತೆಯನ್ನು ನನ್ನ ಮೂಲಕ ತಿಳಿದುಕೊಳ್ಳುವಂತೆ ದೇವರು ಮಾಡಿದ್ದಾರೆ. ನನ್ನ ಮೂಲಕ ಅಲ್ಲಿಗೆ ದೇವರು ಸತ್ಯ ಸಂದೇಶವನ್ನು ತಿಳಿಸುವ ಹಾಗೆ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಎರಡು ರೀತಿಯಲ್ಲಿ ದೇವರು ಆರಿಸಿಕೊಂಡವರನ್ನ ದೇವರು ಕಳಿಸಿಕೊಡುವವರಾಗಿದ್ದಾರೆ. ಆವಾಗ ಆ ಜನಗಳನ್ನ ಸತ್ಯದ ಕಡೆಗೆ ನಡೆಸಬೇಕು ದೇವರ ಬಳಿಗೆ ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾಲಿಡುವ ಸ್ಥಳವನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ ಅಂತ. ಹಾಗೆ ಇವತ್ತು ದೇವರು ಆರಿಸಿಕೊಂಡವರು ಎಲ್ಲೆಲ್ಲಿ ಕಳಿಸ್ತಾರೋ ದೇವರು ಆ ಸ್ಥಳವೆಲ್ಲ ಅವರಿಗೆ ಸ್ವಂತವಾಗುತ್ತದೆ. ಅಂದ್ರೆ ಭೂಮಿ, ಮನೆ, ಆಸ್ತಿ ಪಾಸ್ತಿ ಅಲ್ಲ, ಅಲ್ಲಿ ದೇವರು ನಡೆಸಿಕೊಂಡು ಸತ್ಯ ಸುವಾರ್ತೆಯನ್ನು ಸಾರಿಸುವವರಾಗಿದ್ದಾರೆ. ಅವರ ಬಾಯಿಯಲ್ಲಿ ಅದು ಯೂಟ್ಯೂಬ್ ಮೂಲಕ ಆಗ್ಬೋದು, ಸ್ವಂತ ಮುಖಾಮುಖಿ ಆಗ್ಬೋದು, ಅದೇ ಕೆಲಸವನ್ನ ಇವತ್ತು ದೇವರು ನನ್ನ ಮೂಲಕ ಮಾಡಿಸ್ತಾ ಇದ್ದಾರೆ. ನನ್ನ ಸಹೋದರಿಯರೇ, ಇದನ್ನು ಕೇಳುತ್ತಿರುವ ನಿಮಗಾಗಿ. ಆದ್ದರಿಂದ ದಯವಿಟ್ಟು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನ ಯೇಸು ಕ್ರಿಸ್ತನ ಅಲ್ಲಾಹ್ ಅಕ್ಬರ್ ಮಾತನ್ನ ಕೇಳಿಕೊಂಡು ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ 4ನೇ ವಚನ. ಯೆಹೋಶುವ
1:4. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರೇಟಿಸ್ ಮಹಾನದಿಯ ವರೆಗಿರುವ ಹಿತ್ತಿಯ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ದೇವರ ಸ್ತೋತ್ರ. ಹಾಗೆ ಎಲ್ಲೆಲ್ಲಿ ಕಾಲಿಡಿಸ್ತೇನೆ ಸ್ಥಳವನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ದೇವರು ಹೇಳಿದರು. ಇದು ನಮ್ಮಂಥವರಿಗೆ. ಹಾಗೆ ಎಲ್ಲೆಲ್ಲಿ ದೇವರು ಕಳಿಸಿಕೊಡ್ತಾರೋ ಅಲ್ಲೆಲ್ಲ ಆ ಸ್ಥಳವೆಲ್ಲ ಅಂದರೆ ಸುವಾರ್ತೆ ಸಾರುವುದಕ್ಕೆ ಅವರದ್ದಾಗಿದೆ. ಅದೊಂದು ಗ್ರಾಮ ಇರ್ಬೋದು, ಅಲ್ಲಿ ಅದರೊಳಗೆ 1 ಮನೆ ಇರ್ಬೋದು, 2 ಮನೆ ಇರ್ಬೋದು, ತಾಲೂಕೆ ಇರ್ಬೋದು, ರಾಜ್ಯನೇ ಇರಬಹುದು. ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಇದು ನನ್ನ ಜೀವಿತದಲ್ಲಿ ಕೂಡ ಇವತ್ತು ಒಂದೊಂದು ಗ್ರಾಮದಲ್ಲಿ ಒಂದೊಂದು ಮನೆ ಅಲ್ಲಲ್ಲಿ ಸುವಾರ್ತೆಯನ್ನ ಸತ್ಯ ಸುವಾರ್ತೆಯನ್ನು ಸಾರಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಜೀವಮಾನವೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಅಂತ ಯೆಹೋಶುವನಿಗೆ ಹೇಳಿದ್ದಾರೆ. ನೋಡಿ, ಮೋಶೆಯನ್ನು ದೇವರು ಆರಿಸಿಕೊಂಡ ಮೇಲೆ ಕೊನೆಯವರೆಗೆ ಮೋಶೆ ಸಂಗಡ ಹೇಗಿದ್ರೋ ಹಾಗೆ ಇತ್ತು. ಸತ್ಯ ಸುವಾರ್ತೆಯನ್ನ ಸಾರುವವರ ಜೊತೆಯಲ್ಲಿ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರ ಜೊತೆಯಲ್ಲೇ ಇದ್ದು ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೆ ದೇವರೇ ಇದ್ದು ಅವರನ್ನು ನೆರವೇರಿಸ್ತಾರೆ. ಇದು ನನ್ನ ಜೀವಿತದಲ್ಲಿ ನೆರವೇರಿದೆ. ಆದ್ದರಿಂದ ನನ್ನ ಸಹೋದರ ಸಹೋದರಿಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳುವಂತ ನೀವು, ಇದು ದೇವರ ಆಶೀರ್ವಾದವಿಲ್ಲದು. ನನ್ನ ಬಾಯಿಯಿಂದ ಖಂಡಿತವಾಗಿ ಈ ಸತ್ಯ ಸುವಾರ್ತೆಯನ್ನು ಕೇಳಲು ಸಾಧ್ಯವಿಲ್ಲ. ಆದ್ರಿಂದ ನೀವು ಕೂಡ ಸರಿಯಾಗಿ ದೇವರೊಂದಿಗೆ ವಿಶ್ವಾಸ ಇಟ್ಟು ಜೀವಿಸುವುದಾದರೆ, ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದಾದರೆ, ನೀವು ಕೂಡ ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ನಿಮ್ಮ ಜೊತೆಯಲ್ಲಿಯೂ ನಿಮ್ಮ ಮಕ್ಕಳ ಜೊತೆಯಲ್ಲಿಯೂ ಕೂಡ ದೇವರು ಇದ್ದಾರೆ ಅಂತ ಇದರ ಅರ್ಥವಾಗಿದೆ. ಅದನ್ನು ಹೇಗೆ ನಂಬುವುದಪ್ಪ ಅಂದ್ರೆ, ಒಂದೊಂದು ಗೊತ್ತಾಗದ ಒಳ್ಳೆ ಕಾರ್ಯಗಳು ನೆರವೇರ್ತವೆ. ಆಕಾಶದ ನಾನಾ ತರ ಕಷ್ಟ ಸಂಕಟ ದುಃಖಗಳಿಂದ ದೇವರು ಪಾರು ಮಾಡಿರ್ತಾರೆ. ಅಲ್ಲಿಗೆ ಸತ್ಯ ಸುವಾರ್ತೆ ಪ್ರಾರ್ಥನೆ ನಡೆಯುತ್ತದೆ. ಅದಾಗಿದೆ. ಮತ್ತೆ ಈ ಲೋಕದ ವಿಷಯದಲ್ಲಿ ನಾನಾ ರೀತಿ ದಗ ಮೋಸ ಲಂಚ ಮಾಡಿಕೊಂಡು ಆಸ್ತಿ ಪಾಸ್ತಿ ಮಾಡೋದು, ದುಡ್ಡಿಗಾಗಿ ಆಶ್ರಮ ಸ್ಕೂಲ್ ಓಪನ್ ಮಾಡ್ಬೋದು, ಏನೇನೋ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವಂಥದ್ದು, ಇದರಲ್ಲಿ ಹಣ ಮಾಡಿ ಸಂಪಾದನೆ ಮಾಡೋದು ದೇವರ ಚಿತ್ತವಲ್ಲ, ಅದು ಸೈತಾನನ ಚಿತ್ತವಾಗಿದೆ. ಮತ್ತಾಯ 4ನೇ ಅಧ್ಯಾಯದಲ್ಲಿ ಓದುವಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ವಚನ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು. ನೋಡಿ, ಅಂಥವರಿಗೆ ದೇವರು ಏನು ಹೇಳ್ತಾರೆ, ನಿನ್ನನ್ನು ಖಂಡಿತವಾಗಿ ನಾನು ಕೈ ಬಿಡುವುದಿಲ್ಲ. ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಿನ್ನನ್ನು ನನಗೆ ಬೇಡ ಅಂತ ತೊರೆದು ಬಿಡುವುದಿಲ್ಲ. ನಿನ್ನನ್ನು ನಾನೇ ನಡೆಸ್ತೇನೆ ಅಂತವರನ್ನ. ಸ್ಥಿರಚಿತ್ತನಾಗಿರು ಅಂದ್ರೆ ಯಾವಾಗಲೂ ನನ್ನ ಮೇಲೆ ನೀನು ಭರವಸೆ ಇಟ್ಟವನಾಗಿರು. ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಧೈರ್ಯದಿಂದಿರು, ಹೆದರಬೇಡ, ಸೋಲ್ಬೇಡ, ಧೈರ್ಯದಿಂದಿರು. ಅಂದರೆ ಒಳ್ಳೆಯದನ್ನೇ ಮಾಡಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀವೇ ಸ್ವಾಧೀನಪಡಿಸಿಕೊಳ್ಳಬೇಕು. ನೀನೇ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಸೇವಕರಿಗೂ ಕೂಡ ಹೇಳಿದಂತ ಮಾತು. ಅಂತವರು ಧೈರ್ಯವಾಗಿರಬೇಕು, ಜನಗಳನ್ನು ಕೂಡ ನಡೆಸಬೇಕು. ಹಾಗೆ ಇವತ್ತು ನಾವು ಕೂಡ ಅದನ್ನು ನಡೆಸ್ತಾ ಹೋಗಬೇಕು. ದೇವರ ನಮಗೆ ಸ್ತೋತ್ರ. 7ನೇ ವಚನ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಅಂದ್ರೆ ದೇವರು ಮೋಶೆ ಮುಖಾಂತರ ತಿಳಿಸಿದ ವಾಕ್ಯಗಳನ್ನು 10 ದಶಾಜ್ಞೆಗಳನ್ನು ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದವರೆಗೆ ತಿಳಿಸಿದನ್ನ ಸ್ಥಿರಚಿತ್ತವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಅದುವೇ ನಿನ್ನೆ ಕೂಡ ಮತ್ತಾಯ 5:17-20, ಲೋಕ 16:31, ಆಮೇಲೆ ಯೋಹಾನ 5:45-47 ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡೂ ಮುಖ್ಯವೆಂಬುದನ್ನು ನಿನ್ನೆ ಸಂದೇಶದಲ್ಲಿ ಇದನ್ನೇ ತಿಳಿದುಕೊಂಡಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಕೇಳ್ತಿರೋ ನಾವು ಕೈಗೊಂಡು ನಡೆದು ಇತರರಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಫಲಿಸಬೇಕು. ನನ್ನ ಸೇವಕನಾದ ಮೋಶೆ ಧರ್ಮೋಪದೇಶ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ದೇವರ ನಾಮಕ್ಕೆ ಸ್ವಲ್ಪ ಧೈರ್ಯ ಅಲ್ಲ. ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ಒಬ್ಬರು ಹೊಡೆಗೆ ಬರಲಿ, ಕೊಳ್ಳಕ್ಕೆ ಬರಲಿ, ಏನೇ ಮಾಡಲಿ, ನಾನು ದೇವರನ್ನ ಬಿಟ್ಟು ಜೀವಿಸುವುದಿಲ್ಲ ಎಂಬುದಾಗಿ ಪೂರ್ಣ ಧೈರ್ಯದಿಂದಿರಬೇಕು. ಅದನ್ನು ಬಿಟ್ಟು ಎಡಕ್ಕಾದರೂ ಬಳಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ದೇವರ ನಮಗೆ ಸ್ತೋತ್ರವಾಗಲಿ. ಎಡಕ್ಕೂ ನೋಡಬಾರದು, ಬಳಕ್ಕೂ ನೋಡಬಾರದು, ಹಿಂದೆ ನೋಡಬಾರದು, ಮುಂದೆ ನೋಡಬಾರದು. ಧೈರ್ಯವಾಗಿ ಹಿಂದೆ ನೋಡಕ್ಕೆ ಹೋಗಬಾರದು, ಎಡಕ್ಕೆ ಬಳಕ್ಕೆ ತಿರುಗಬಾರದು. ಮುಂದೆ ದೇವರ ಬಳಿಗೆ ಹೋಗಬೇಕು. ಆಗ ಕೃತಾರ್ಥನಾಗುವಿ. ಆಗ ದೇವರು ಸರಿಯಾಗಿ ಆಶೀರ್ವಾದ ಮಾಡೋರು ಆಗಿದ್ದಾರೆ. ಹಿಂದೆ ಮುಂದೆ ನೋಡದೆ
ಅದಕ್ಕೆ ಯೇಸು ಸ್ವಾಮಿ ಒಂದು ವಾಕ್ಯವನ್ನ ಹೇಳಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ, ನೇಗಿಲಿಗೆ ಕೈ ಹಾಕಿದ ಮೇಲೆ ತಿರುಗಿ ನೋಡಬೇಡ ಎಂಬುದಾಗಿ. ಈಗ ಒಂದು ರೈತನು ಎತ್ತುಗಳಿಗೆ ನೇಗಿಲು ಕಟ್ಟಿ ಉಳುವಾಗ ಹಿಂದೆ ನೋಡ್ತಾನ? ಇಲ್ಲ. ಹಿಂದೆ ನೋಡಿದ್ರೆ ಅಂಕುಡೊಂಕಾಗಿ ಎಲ್ಲೆಲ್ಲ ಹೋಗ್ತದೆ, ಎತ್ತಿನ ಕಾಲಿಗೆ ಸಿಗ್ಬಹುದು, ಕಾಲಿಗೂ ಗಾಯ ಆಗ್ಬಹುದು. ಹಾಗೆ ನಾವು ಹಿಂದೆ ನೋಡಿದರೆ ನಮ್ಮ ಜೀವಮಾನ ಕೂಡ ಹಾಳಾಗಿ ಹೋಗ್ತದೆ. ಒಂದೇ ಒಂದು ರೈತನು ಹೇಗೆ ಮುಂದೆ ನೋಡ್ಕೊಂಡು ಉಳ್ತಾನೋ ಹಾಗೆ ನಾವು ಮುಂದೆ ಹೋಗುವುದಾದರೆ, ರೈತನ ಗುರಿಯಾಗಿ ನಮ್ಮ ಗುರಿ ಇರುವುದಾದರೆ ಖಂಡಿತವಾಗಿ ಏನಾಗ್ತದೆ, ನಾವು ಅಲ್ಲಿ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದು. ಈಗ ನೋಡಿ, ಒಬ್ಬರು ವಾಹನವನ್ನ ಓಡಿಸ್ತಾರೆ, ಎಡ ಬಲ ಹಿಂದೆ ಮುಂದೆ ಮೊಬೈಲ್ ಕಡೆ ನೋಡಿಕೊಂಡು ಹೀಗೆ ಹೋದ್ರೆ ಏನಾಗ್ತದೆ, ಎಲ್ಲಿಯಾದ್ರೂ ಹೋಗಿ ಒಂದು ಕಡೆ ಚರಂಡಿಗೆ ಬೀಳ್ತದೆ, ಆಗ್ತವೆ, ಆಕ್ಸಿಡೆಂಟ್ ಆಗ್ತದೆ, ನಾನಾ ರೀತಿಯಲ್ಲಿ ಬರುವಂತದ್ದು. ಅವರು ನಿಜವಾಗಿ ಅವರ ಕಾನೂನನ್ನ ಪಾಲಿಸಿಕೊಂಡು ಮುಂದೆ ನೋಡಿಕೊಂಡೇ ಹೋಗುವುದಾದರೆ, ವಾಹನ ಚಲಿಸುವುದಾದರೆ ಎಷ್ಟೊಂದು ಏನು ಅಪಾಯವಾಗುವುದಿಲ್ಲ. ಒಂದು ಅದು ಯಾವ ರೀತಿ ಯಾವ ಸ್ಥಳದಲ್ಲಿ ಹೇಗೆ ಚಲಿಸಬೇಕು, ಏನ್ ಮಾಡ್ಬೇಕು ಅಂತ ನಿಯಮವನ್ನ ಪಾಲಿಸಿದರೆ ಮಾತ್ರ ಅವರಿಗೆ ಸುರಕ್ಷತೆ. ಇಲ್ಲ ಇದ್ರೆ ಅನೇಕ ವಾಹನಗಳು ಎತ್ತು ಚರಂಡಿಗೆ ಬೀಳುವುದು, ಆಕ್ಸಿಡೆಂಟ್ ಆಗುವುದು. ಕಾರಣ ಯಾವುದಂದ್ರೆ ಅವರಲ್ಲಿ ನಿಜವಾದ ಗುರಿ ಇಲ್ಲ. ಹಾಗೆ ದೇವರು ನಮ್ಗೆ ತಿಳಿಸಿದ ಮೇಲೆ ನಮ್ಮ ಗುರಿಯು ದೇವರಲ್ಲೇ ಇರಬೇಕು. ಆಗ ಕೃತಜ್ಞನಾಗು. ಎಡ ಬಲ ಹಿಂದೆ ನೋಡಬಾರದು, ಮುಂದೆ ನೋಡಿಯೇ ದೇವರ ಬಳಿಗೆ ಪರಲೋಕದ ಕಡೆಗೆ ನೋಡಿಕೊಂಡೇ ದೇವರು ನಮಗೆ ತಿಳಿಸಿದ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಆಗ ದೇವರಿಗೆ ಅಂಥವರ ಮೇಲೆ ಬಹಳ ಪ್ರೀತಿ. 8ನೇ ವಚನ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ದೇವರ ನಾಮಕ್ಕೆ ಸ್ತೋತ್ರ. ಧರ್ಮಶಾಸ್ತ್ರ ಅಂದ್ರೆ 10 ದಶಾಜ್ಞೆಗಳು. ಅದು ನಮ್ಮ ಪಾಪ ಪರಿಹಾರ ಅಲ್ಲ, ನಮ್ಮ ಪಾಪಗಳನ್ನ ತೋರಿಸಿ ಕೊಡುವಂತದ್ದು. ಅದಕ್ಕೆ ಸೀನಾಯಿ ಬೆಟ್ಟದಲ್ಲಿ ದೇವರು ಮೋಶೆ ಮುಖಾಂತರ ಕೊಟ್ಟಿದ್ದು 2 ಸಲ ಕಲ್ಲಿನ ಹಲಿಗೆಯಲ್ಲಿ. ಅದು ಯಾವಾಗಲೂ ನಮ್ಮ ಬಾಯಿಯಲ್ಲಿ ಇರಬೇಕು. ಆಗ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ, ಎಲ್ಲಿ ಪಶ್ಚಾತ್ತಾಪ ಪಡಬೇಕು, ಹೇಗೆ ಸರಿಪಡಿಸಿಕೊಳ್ಬೇಕು ಅಂತ ಒಂದು ಇತರ ಎಲ್ಲಾ ದೇವರ ವಾಕ್ಯಗಳನ್ನು ನಮ್ಮ ಬಾಯಲ್ಲಿ ಇರಬೇಕು. ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾರ ಸಂಗಡ ಸೇರ್ಬೇಕು, ಯಾರ ಸಂಗಡ ಸೇರಬಾರ್ದು, ಯಾವ್ದು ಕುಡಿಬೇಕು, ಯಾವ್ದು ಕುಡಿಬಾರ್ದು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು ಅಂತ ಹೇಳಿಕೊಂಡು ಯಾವಾಗಲೂ ನಮ್ಮ ಬಾಯಲ್ಲಿ ಇದ್ರೆ ಅದು ನಮ್ಮನ್ನು ಕಾಪಾಡ್ತದೆ. ಅದಕ್ಕೆ ಯೆರೆಮೀಯ 31:31-34, ಇಬ್ರಿಯ 8:8-12, ಇಬ್ರಿಯ 10:16ನೇ ವಚನದಲ್ಲಿ ದೇವರು ಆರಿಸಿಕೊಂಡವರ ಅಂಥವರೊಂದಿಗೆ ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವೇನು ಎಂಬುದಾಗಿ ಅವರ ಹೃದಯದಲ್ಲಿ ಮನಸ್ಸಿನಲ್ಲಿಯೂ ನನ್ನ ಆಜ್ಞೆಗಳನ್ನ ಇಡುವೇನು ಅಂದರೆ ದೇವರ ದಶಾಜ್ಞೆಗಳು ಮತ್ತು ಎಲ್ಲಾ ವಾಕ್ಯಗಳು. ಅದು ಯಾರ ಬಾಯಲ್ಲಿ ಇದೆಯೋ ಖಂಡಿತವಾಗಿ ಅವರನ್ನ ದೇವರು ಆರಿಸಿಕೊಂಡಿದ್ದಾರೆ. ಅಂಥವರ ಬಾಯಲ್ಲಿ ಮಾತ್ರ ಇದು ಇರುತ್ತದೆ. ಆದ್ದರಿಂದ ಇದು ಸತ್ಯ ಸುವಾರ್ತೆಯನ್ನು ನನ್ನ ಮೂಲಕ ನಿಮಗೆ ತಿಳಿಯಪಡಿಸುವಾಗ ಖಂಡಿತವಾಗಿ ಇದನ್ನು ಸದಾ ನಿಮ್ಮ ಬಾಯಲ್ಲಿ ಮತ್ತು ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ಅದು ನಮ್ಮನ್ನು ಪಾಪದಿಂದ ತಡೆಯುವಂತದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ನೋಡಿ, ಧರ್ಮೋಪದೇಶಕಾಂಡ 6ನೇ ಅಧ್ಯಾಯದಲ್ಲಿ ಕೂಡ 11ನೇ ಅಧ್ಯಾಯದಲ್ಲಿ ಕೂಡ ನಾವು ಅದನ್ನು ಹಿಂದೆ ತಿಳಿದುಕೊಂಡಿದ್ದೇವೆ. ಇದನ್ನು ಏಳುವಾಗಲೂ, ಕೂರುವಾಗಲೂ, ಮಲಗುವಾಗಲೂ, ಪ್ರಯಾಣದಲ್ಲಿ ಇರುವಾಗಲೂ ನಿಮ್ಮ ಮಕ್ಕಳಿಗೂ ಕೂಡ ನೀವು ಇದನ್ನ ತಿಳಿಸಬೇಕು. ಕಣ್ಣಿಗೆ ಒಬ್ಬಿಗೆ ಕಟ್ಟಿದಂತಿರಬೇಕು, ಕೈಗೆ ಕಟ್ಟಿದಾಗಿರಬೇಕು, ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿ ಕೂಡ ಇದನ್ನು ಬರೆಯಬೇಕು. ಅಂದ್ರೆ 10 ದಶಾಜ್ಞೆಗಳನ್ನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುತ್ತದೆ ಅಂತ ಅದರ ಅರ್ಥ. ಅಂದ್ರೆ ಅದು ಬಿಡುಗಡೆ ಮಾಡುವುದಲ್ಲ, ಅದು ನಮ್ಮ ಪಾಪಗಳನ್ನು ತೋರಿಸ್ತದೆ. ಒಂದು ವೇಳೆ ತಪ್ಪು ಬಂದಾಗ ಹಿಂದಿನ ಜೀವಿತದಲ್ಲಿ ಬಂದು ಹೋಗಿದ್ರೆ ನಾವು ದೇವರಿಗೆ ಶರಣಾಗಬೇಕು. ಆ ಯೇಸು ಕ್ರಿಸ್ತನಿಗೆ, ಯೆಹೋವನಿಗೆ, ಪರಮಾತ್ಮ ಭಗವಂತನಿಗೂ ಹಾಗೂ ಅಲ್ಲಾಹ್ ಅಪ್ಪರಿಗೂ, ಸರ್ವೇಶ್ವರನಿಗೂ, ಪರಮೇಶ್ವರನಿಗೂ ಹಿಂದೆ ಹೇಳಿದ್ದೇವೆ ದೇವರ ವಿಷಯಗಳು ಯಾವ ಯಾವ ಗ್ರಂಥದಲ್ಲಿ ಆಗಿದೆ ಅಂತೇಳಿ. ಹಾಗೆ ದೇವರಿಗೆ, ಸರ್ವ ಸೃಷ್ಟಿಕರ್ತನಾದ ದೇವರಿಗೆ ನಾವು ಶರಣು ಹೋಗಬೇಕು. ಅದು ನಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕು. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುಗಳನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಹಗಲಿರುಳು ಅದು ಬಾಯಲ್ಲೇ ಇರಬೇಕು. ಇದು ನೋಡಿ, ವಿಶೇಷವಾಗಿ 1ನೇ ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲು ഇരുಳು ಯೆಹೋವನ ವಾಕ್ಯವನ್ನು ಧ್ಯಾನಿಸೋನೇ ಧನ್ಯನು. ಅವನು ಕಾಲಕ್ಕೆ ಸರಿಯಾಗಿ ತಕ್ಕ ಕಾಲದಲ್ಲಿ ಫಲ ಕೊಡುವನು, ನದಿ ಬದಿಯ ಬೆಳೆದಿಯ ಮರದ ಹಾಗಿರುವನು. ನಮಗೆ ಸ್ತೋತ್ರ. ಯಾವ ದೇವರು ಅವರಿಗೆ ಕೊಟ್ಟ ಕೆಲಸವನ್ನ ಬಿಟ್ಟುವಾಗ ದೇವರ ಪ್ರಾರ್ಥನೆ ಇರ್ಬೇಕಂತ ಒಂದು
ಪ್ರಶ್ನೆ ಬರ್ಬೋದು. ಅದಲ್ಲ, ಪ್ರತಿ ಒಂದು ಮನೆಯಿಂದ ನಾವು ಹೊರಡುವಾಗ್ಲೂ ಮಾಡುವಾಗ್ಲೂ ಪ್ರತಿ ಒಂದು ಕೆಲಸದಲ್ಲಿಯೂ ಊಟ ಮಾಡುವಾಗ್ಲೂ ಮಲಗುವಾಗ್ಲೂ ಹೇಳುವಾಗ್ಲೂ ದೇವರಿಗೆ ಒಂದು ಕೃತಜ್ಞತೆ, ಒಂದು ಸ್ತೋತ್ರ ಹೇಳಬೇಕು. ನಾವು ಮಾಡುವ ಕೆಲಸದಲ್ಲಿ ಕೂಡ ದೇವರ ವಾಕ್ಯವನ್ನೇ ಯೋಚನೆ ಮಾಡಿಕೊಂಡು ಕೆಲಸ ಮಾಡಬೇಕು. ಒಂದು ದಾನ ಧರ್ಮ ಮಾಡುವಾಗ್ಲೂ ಕೂಡ ನನ್ನದು ನನ್ನದು ಆಸ್ತಿ ಪಾಸ್ತಿ ಕೂಡ ನನ್ನದು ನನ್ನದು ಅಂತ ಹೇಳಬಾರದು. ಎಲ್ಲವೂ ದೇವರ ದಾನ, ಹೋಗುವುದು ಬರುವುದು ಪ್ರತಿ ಒಂದು ಕೆಲಸ ಕಾರ್ಯಗಳು. ಅದಕ್ಕೆ ಎಲ್ಲಾ ಮಾರ್ಗದಲ್ಲಿ ಸಫಲರಾಗುವಿರಿ. ಅದಕ್ಕೆ ಕೀರ್ತನೆ ಒಂದನ್ನ ಬಹಳ ಚೆನ್ನಾಗಿ ನಾವು ಉಪಯೋಗಿಸಿಕೊಳ್ಳಬೇಕಾಗಿದೆ. ದುಷ್ಟರ ಆಲೋಚನೆಯಂತೆ ನಡೆಯದೆ. ಯಾರು ದುಷ್ಟರ ಅವರ ಆಲೋಚನೆ ಅಂತಂದ್ರೆ ಅವರು ಬಾಯಿ ಬಿಟ್ಟು ಮಾತನಾಡುವುದಿಲ್ಲ, ಮನಸ್ಸೊಳಗೆ ಯೋಚನೆ ಮಾಡಿಕೊಂಡು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡಿಕೊಂಡು ಜನಗಳನ್ನ ಹಾಳು ಮಾಡಿಕೊಂಡು ದೇವರೊಳಗೆ ಬಂದವರನ್ನು ತಪ್ಪಿಸುವವರಾಗಿದ್ದಾರೆ. ಅವರ ಕಾರ್ಯವೇ ಯಾವಾಗಲೂ ಕೆಟ್ಟದಾಗಿದೆ. ಬಾಯಿ ಬಿಟ್ಟು ಅವರು ಮಾತಾಡೋದಿಲ್ಲ. ಪಾಪಾತ್ಮರ ಪಥದಲ್ಲಿ ಕಾಲುವುದಂದ್ರೆ ದೇವರನ್ನು ತಿಳಿಯದವರಂತೂ ಅವರ ಸಂಘದಿಂದಲೇ ದೂರ ಇರಬೇಕು. ತಿಳಿದವರು ಕೂಡ ತಪ್ಪು ಮಾಡ್ತಾ ಹೋದಾಗ, ತಪ್ಪು ಬೋಧನೆ ಮಾಡಿದಾಗ ಅಂತವ್ರು ಕಾಲಿಟ್ಟಲ್ಲಿ ಕೂಡ ಕಾಲಿಡಬಾರದು. ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಅವರ ಹಿಂದೆ ಕೂಡ ಹೋಗಬಾರದು. ಮಾತಾಡಬೇಕು, ಪ್ರೀತಿ ಇರಬೇಕು, ಎಲ್ಲ ಇರಬೇಕು. ಅವರ ಸವಾಸದಿಂದ ದೂರ ಇರಬೇಕು. ಪಾಪಾತ್ಮರಲ್ಲಿ ಕಾಲೂರ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ದೇವರ ವಾಕ್ಯವನ್ನು ಅಸಡ್ಡೆ ಮಾಡಿದವರು ಕೇಳೋರು ಹೀಯಾಳಿಸೋರು ಅವ್ರ ಜೊತೆಲಿ ಕೂತ್ಕೊಂಡ್ರೆ ಕೂಡ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ತಪ್ಪಿಸಿ ಬಿಡ್ತಾರೆ. ಅಂತವ್ರನ್ನ ಬಿಟ್ಟು ಜೀವಿಸ್ಬೇಕು ಅಂತ. ಮಾರ್ಗದಲ್ಲಿ ಸಫಲವಾಗುವಿ, ಕೃತಾರ್ಥನಾಗುವಿ. ಹಾಗಾದ್ರೆ ಮಾತ್ರ ಅಲ್ಲಿ ದೇವರಿಗೆ ಪ್ರೀತಿ. ಅಂತವ್ರನ್ನ ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ. ಅಂತವರ ಮೇಲೆ ದೇವರಿಗೆ ಪ್ರೀತಿ ಇರ್ತದೆ ಅಂತ. 9ನೇ ವಚನ, ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಹಾಗಿದ್ದಾಗ ಈ ರೀತಿಯಲ್ಲಿ ಯಾರು ಹೋಗ್ತಾರೋ ಬರ್ತಾರೋ ಹೆದರದೆ ಮಾಡದೆ, ಹಿಂದೆ ನೋಡದೆ ಮುಂದೆ ನೋಡಿಕೊಂಡು ದೇವರ ಬಳಿಗೆ ಹೋದಾಗ ಖಂಡಿತವಾಗಿ ಹೆದರದೆ ಧೈರ್ಯ ಸ್ಥಿರಚಿತ್ತನಾಗಿ ದೇವರಲ್ಲೇ ಭರವಸೆಟ್ಟಾಗಿ ವಾಕ್ಯಗಳನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದಾಗ ಅವರ ಸಂಗಡ ದೇವರು ಇರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು 2 ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಕೂಡ ಅಪೊಸ್ತಲ ಪೌಲರು ಇದೇ ಮಾತನ್ನ ಹೇಳಿದ್ದಾರೆ. ಈ ರೀತಿ ಜೀವಿಸಿದರೆ ಮಾತ್ರ ಅವರು ನನಗೆ ಪ್ರಜೆ, ನಾನು ಅವರಿಗೆ ದೇವರಾಗಿರುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪೊಸ್ತಲ ಪೌಲರು ಕೂಡ ಕೊರಿಂಥರಿಗೆ ಬರೆದ ಪತ್ರ 2ನೇ ಪತ್ರದಲ್ಲಿ ಈ ರೀತಿ ಪೌಲರು ಕೂಡ ಇದನ್ನ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಹೀಗೆ ಸರಿಯಾಗಿ ಸ್ಥಿರಚಿತ್ತದಿಂದ ಧೈರ್ಯದಿಂದ ಯಾವುದೇ ಹೆದರಗೊಳ್ಳದೆ ಯಾರಿಗೂ ಭಯಪಡದೆ ದೇವರ ವಾಕ್ಯದಂತೆ ನಾವು ಜೀವಿಸ್ತಾ ಹೋದ್ರೆ ಖಂಡಿತವಾಗಿ ಅಂತವರ ಸಂಗಡ ದೇವರು ಇದ್ದೇ ಇರುತ್ತಾನೆ, ಅವರನ್ನು ನಡೆಸ್ತಾನೆ. ಇದು ಕೂಡ ನನ್ನ ಜೀವಿತದಲ್ಲಿ ಈಗ ಈ 30 ವರ್ಷದಿಂದ ನೆರವೇರುತ್ತಲೇ ಇದೆ. ಮೊದಲು ಕೂಡ ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನನಗೆ ಜ್ಞಾನ ಬಂದಲ್ಲಿಂದ ಎಲ್ಲಾ ವಿಷಯವನ್ನು ಯೋಚನೆ ಮಾಡುವಾಗ ಆಗ್ಲೇ ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಅನೇಕ ನನ್ನ ಹಿರಿಯರ ಮೂಲಕವೂ ಬಂದು ಹೋದ ಪಾಪಗಳು ನನ್ನ ಮೇಲೆ ಬಿತ್ತು. ಆದ್ರಿಂದ ಹಾದಿ ತಪ್ಪಿ ಹೋಗಿ ಮರಣಕ್ಕೆ ತೆಗೆದುಕೊಂಡು ಹೋಯಿತು. ಸರ್ವ ಸೃಷ್ಟಿಕರ್ತನಾದ ದೇವರು ಅಲ್ಲಿಂದ ನನ್ನ ಮರಣದ ಪಾಶದಿಂದ ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನನ್ನ ಸಾಕ್ಷಿಗಳನ್ನಾಗಿಯೂ ಬೋಧಕನನ್ನಾಗಿಯೂ ದೇವರು ಮಾರ್ಪಡಿಸಿದ್ದಾರೆ. ಇವತ್ತು ಎಲ್ಲ ಈ ದೇವರ ಒಂದು ವಿಷಯಕ್ಕಾಗಿ ಇವತ್ತು ನನ್ನ ಬಂಧು ಬಳಗವೇ ನನ್ನನ್ನು ತೊರೆದು ಬಿಟ್ಟರು. ಯೆರೆಮೀಯನು ಹೇಳಿದಾಗೆ ನನ್ನ ತಲೆ ಮೇಲೆ ನೀನು ಕೈ ಇಟ್ಟಿದ್ದರಿಂದ ನಾನು ಒಬ್ಬಂಟಿಗನಾದೆನು ಎಂಬುದಾಗಿ ಯೆರೆಮೀಯ ಹೇಳಿದ. ಅದೇ ರೀತಿ ಇವತ್ತು ದೇವರು ನನ್ನ ಮೇಲೆ ಕೈ ಇಟ್ಟಿದ್ದರಿಂದ ದೇವರು ನನ್ನ ಒಬ್ಬಂಟಿಗರನ್ನಾಗಿ ಮಾಡಿ ಇವತ್ತು ದೇವರ ಸತ್ಯ ಸಾಕ್ಷಿ, ಸತ್ಯ ಸುವಾರ್ತೆಗಾಗಿ ದೇವರು ಆರಿಸ್ತಾ ಇದ್ದಾರೆ. ನನ್ನ ಎಲ್ಲಾ ಕಷ್ಟ ಸಂಕಟ ದುಃಖಗಳೊಂದಿಗೂ ದೇವರು ನನಗೆ ವಿಶೇಷವಾದ ಜ್ಞಾನವನ್ನ ಮೊದಲೇ ಕೊಟ್ಟು ನೆರವೇರಿಸ್ತಾ ಇದ್ದಾರೆ. ಅದಕ್ಕೂ ಒಂದೊಂದು ತಡೆಗಳು ಬರುತ್ತವೆ. ಆ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ಚಿತ್ತಾನುಸಾರ ನಮ್ಮನ್ನು ಆಶೀರ್ವಾದ ಮಾಡುವವರು ಆಗಿದ್ದಾರೆ. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಸತ್ಯ ಸುವಾರ್ತೆಯನ್ನ ಕೇಳುವವರ ವಿಚಾರದಲ್ಲಿ ಪ್ರತಿಯೊಂದು ನಡೆಯಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಈಗ 10ನೇ ವಚನ, ಆಗ ಯೆಹೋಶುವನು ಜನಾಧಿಪತಿಗಳಿಗೆ ನೀವು ಪಾಳೆಯದ 10 ಮತ್ತು 11. ಆಗ ಯೆಹೋಶುವನು
ಜನಾಧಿಪತಿಗಳಿಗೆ ನೀವು ಪಾಳೆಯದ ಎಲ್ಲಾ ಕಡೆಗೂ ಹೋಗಿ ಜನರಿಗೆ, ನೀವು ಇನ್ನು 3 ದಿವಸಗಳಲ್ಲಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡುವ ದೇಶವನ್ನು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗಬೇಕು. ಆದ್ದರಿಂದ ನಿಮಗೋಸ್ಕರ ಆಹಾರವನ್ನು ಸಿದ್ಧ ಮಾಡಿಕೊಳ್ಳಿರಿ ಎಂದು ಹೇಳಬೇಕು ಅಂದನು. ದೇವರು ನಮಗೆ ಸ್ತೋತ್ರ. ಹಾಗೆ ನೋಡಿ, ದೇವರು ಅಂಥವ್ರನ್ನ ಎಲ್ಲಿಗೆ ಕಳಿಸ್ತಾರೆ? ಸಾಕ್ಷಿ ಕೊಡಕ್ಕೋ, ಉಪದೇಶ ಮಾಡಕ್ಕೋ. ಇವತ್ತು ಸೇವಕರುಗಳು ಇರ್ಬೋದು, ವಿಶ್ವಾಸಿಗಳು ಇರ್ಬೋದು, ಒಂದೊಂದು ಕಡೆಗೆ ದೇವರು ಕಳಿಸ್ತಾ ಇದ್ದಾರೆ. ಹಾಗೆ ಕಳುಹಿಸಿ ಕೊಡುವಾಗ, ನಾವು ಹೋಗುವಾಗ ನಮಗೆ ಬೇಕಾದ ಆಹಾರವನ್ನು ಕೂಡ ಸಿದ್ಧಪಡಿಸಿಕೊಳ್ಳಬೇಕು. ಸಿದ್ಧಪಡಿಸಿಕೊಂಡೇ ನಾವು ಮುಂದೆ ಸಾಗಬೇಕಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ಅಂತ ಕಡೆಗೆ ಹೋಗುವಾಗ, ಇವತ್ತು ಎಲಿಯನಿಗೆ ನೋಡಿ, ಆ ಒಂದು ವಿಧವೆಯ ಮೂಲಕ ಊಟವನ್ನು ಕೊಡಿಸಿದ್ರು. ಕಾಗೆಗಳ ಮೂಲಕ ಎಲಿಯನಿಗೆ ಒಂದು ಚೂರು ರೊಟ್ಟಿಯನ್ನ ಸಿಕ್ಕುವಾಗೆ ಮಾಡಿದ್ರು ದೇವರು. ಮತ್ತು ಕಾಗೆಗಳ ಮೂಲಕ ಎಲಿಯನಿಗೆ ಏನ್ ಮಾಡಿದ್ರು? ಊಟ ಕೊಡಿಸಿದ್ರು. ಹಾಗೆ ಒಂದೊಂದು ಕಡೆಗೆ ಹೋದಾಗ ಸಿಕ್ಕದಂತ ಸಂದರ್ಭದಲ್ಲಿ, ಕಷ್ಟ ಸಂಕಟಕ್ಕೆ ದುಃಖಕ್ಕೆ ಈಡಾದ ಸಂದರ್ಭದಲ್ಲಿ ದೇವರೇ ಊಟ ಕೊಡಿಸುವವರಾಗಿದ್ದಾರೆ, ನಮ್ಮ ಆಹಾರವನ್ನು ಕೊಡಿಸುವವರಾಗಿದ್ದಾರೆ. ಅದು ನಾವು ಕೂಡ ಸಿದ್ಧ ಮಾಡಿಕೊಂಡು ಹೋಗಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 12ನೇ ವಚನ. ಮತ್ತು ಯೆಹೋವನು ರೂಬೇನ್ಯರಿಗೂ ಗಾದ್ಯರಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಹೇಳಿದ್ದೇನೆಂದರೆ, ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ನೆನಪು ಮಾಡಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೂಡ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ. ದೇವರು ಆರಿಸಿಕೊಂಡವರಿಗೆ ಇದು ಮೋಶೆ ಏನು ಹೇಳಿದನೋ ಅದನ್ನೆಲ್ಲ ನಾವು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದ್ರೆ, ಯೆಹೋವನ ಇದು ಸೇವಕನಾದ ಮೋಶೆಯು ನಿಮಗೆ ಆಜ್ಞಾಪಿಸಿದನು ನೆನಪು ಮಾಡಿಕೊಳ್ಳಿರಿ. ಹಾಗೆ ಪ್ರತಿಯೊಂದು ವಾಕ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳಬೇಕಾಗಿದೆ, ತಳ್ಳಿ ಬಿಡಬಾರದು. ನಿಮ್ಮ ದೇವರಿಂದ ಯೆಹೋವನು ನಿಮಗೆ ಆ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನು ಉಂಟು ಮಾಡಿದ್ದಾನೆ. ನೋಡಿ, ಒಂದೊಂದು ಕಡೆ ಹಿಂದಿನ ಜೀವಿತದಿಂದ ದೇವರು ನಮ್ಮನ್ನು ಬಿಡುಗಡೆ ಮಾಡಿಯ ಪರಮಾತ್ಮ ಭಗವಂತನು. ಯೆಹೋವ ಅಂದರೆ ಪರಮಾತ್ಮ ಭಗವಂತ. ಯೆಶಾಯ 43:10-13 ಓದುವಾಗ, ನಾನೇ ಯೆಹೋವನು, ನಾನೇ ಪರಮಾತ್ಮನು. 48:12 ಕೂಡ ನಾನೇ ಪರಮಾತ್ಮನು, ಎಲ್ಲವೂ ನನ್ನ ಕೈಯೇ ಸೃಷ್ಟಿ ಮಾಡಿತೆಂಬುದಾಗಿ ನಾವು ಓದುತ್ತೇವೆ. ಮಾರ್ಕ 14:61 ನೋಡುವಾಗ, ನಾನೇ ಭಗವಂತನು ಎಂಬುದಾಗಿ ಕೂಡ ಹೇಳಿದ್ದಾರೆ ಯೇಸುಸ್ವಾಮಿಯೊಂದಿಗೆ. ಯೇಸುಸ್ವಾಮಿಯನ್ನ ಪಿಲಾತನ ಅರಸ ಕೇಳ್ತಾನೆ, ನೀನು ಭಗವಂತನ ಕುಮಾರನು ಎಂಬುದಾಗಿ. ಆಗ ಯೇಸುಸ್ವಾಮಿ ಹೌದು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ, ಮಾರ್ಕ 14:61. ಹಾಗೆ ಇವತ್ತು ಯೆಹೋವ ಅಂದರೆ ಸರ್ವ ಸೃಷ್ಟಿಕರ್ತ ದೇವರು ಅಂತ, ಅದು ಭಾಷೆ ಮಾತ್ರ ಬೇರೆಯಾಗಿದೆ. ಹಾಗೆ ನಮಗೆ ಇವತ್ತು ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ವೇದಗಳು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಪುರಾಣಗಳು ಇರ್ಬೋದು, ಅಥವಾ ಮಹಾಭಾರತ ಇರ್ಬೋದು, ಇದೆಲ್ಲವೂ ದೇವರ ವಾಕ್ಯಗಳಾಗಿವೆ. ನಾವು ಅದನ್ನು ಯಾವಾಗಲೂ ತಳ್ಳಿ ಬಿಡುವ ಹಾಗಿಲ್ಲ. ಈಗ ಉದಾಹರಣೆಗೆ ರಾಮಾಯಣ, ಅನೇಕರು ರಾಮಾಯಣವನ್ನ ದೂಷಣೆ ಮಾಡ್ತಾರೆ. ಆದರೆ ರಾಮಾಯಣದಲ್ಲಿ ಮುಖ್ಯವಾದ ವಿಷಯ ಏನಪ್ಪ ಅಂದ್ರೆ, ಒಂದು ಗಂಡ ಹೆಂಡತಿಗೆ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರಬಹುದು, ಅವರು ಹೇಗೆ ಜೀವಿಸಬೇಕು, ಯಾರಿಂದ ಕಷ್ಟ ಸಂಕಟಗಳು ಬರುತ್ತವೆ, ಕುಟುಂಬ ಹೇಗೆ ಬೇರ್ಪಟ್ಟು ಹೋಗಬಹುದು, ಯಾವ ರೀತಿ ಜೀವಿಸಬೇಕೆಂಬುದು ತಿಳಿಸುವುದೇ ರಾಮಾಯಣ ಆಗಿದೆ. ಆದರೆ ರಾಮಾಯಣದಲ್ಲಿ ಪಾಪ ಪರಿಹಾರ ಇಲ್ಲ, ಒಂದು ಸಂಸಾರದ ಜೀವನವನ್ನು ನಮಗೆ ಮುಖ್ಯವಾಗಿ ತೋರಿಸಿಕೊಡಲಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಯೂ ಅದನ್ನು ಕೂಡ ಅರ್ಥ ಮಾಡಿಕೊಳ್ಳುವುದು ಬಹಳ ಒಳ್ಳೆಯದೇ. ಹಾಗೆ ಈಗ ನೆನಪು ಮಾಡಿಕೊಳ್ಳಿರಿ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಈ ದೇಶವನ್ನು ಕೊಟ್ಟು ವಿಶ್ರಾಂತಿಯನ್ನು ಉಂಟು ಮಾಡಿದ್ದಾನೆ. ಹಾಗೆ ನಮ್ಮನ್ನು ಹಿಂದಿನ ಜೀವಿತದಲ್ಲಿ ಕೂಡ ಲೋಕದ ವಿಷಯಗಳಿಂದ, ಈ ಸೈತಾನರ ಜನಗಳ ಕೈಯಿಂದ, ಅಂಥವರ ಕೈಯಿಂದ ಬಿಟ್ಟು ದೇವರು ಆರಿಸಿಕೊಂಡವರಿಗೆ ವಿಶ್ರಾಂತಿ ಕೊಟ್ಟಿದ್ದಾನೆ, ಕೊಡುತ್ತಾನೂ ಇದ್ದಾನೆ. ಹೇಗೆಂದರೆ, ಅಯ್ಯೋ ಇನ್ನು ಮುಂದೆ ನಮಗೆ ಇಂಥವರ ಸಹವಾಸ ಬೇಡಪ್ಪ, ಹೀಗೆ ಮಾಡುವುದು ಬೇಡ, ಪಾಪ ಹೀಗೆ ಮಾಡಬೇಕು, ಈ ರೀತಿ ನಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ನಾವು 10 ಆಜ್ಞೆಗಳಿಗೆ ವಿಧೇಯರಾಗಿಯೇ ಜೀವಿಸಬೇಕು ಅಂತೇಳಿ ದೇವರು ನಮ್ಮನ್ನಿಂದ ಬಿಡುಗಡೆ ಮಾಡಿದಾಗ, ದೇವರೊಂದಿಗೆ ನಾವು ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಹಿಂಬಾಲಿಸಿದಾಗ, ಹಿಂದೆ ನಾವು ಇವತ್ತಿನ ಇದರಲ್ಲಿ ಸುಮಾರು 2-3 ಸಲ ತಿಳಿದುಕೊಂಡಿದ್ದೇವೆ, ಆಗ ದೇವರು ಮತ್ತೆ ಕೊಡೋದು ವಿಶ್ರಾಂತಿ ಆಗಿದೆ ಅವರಿಗೆ. ಈ ಲೋಕದ ಜೀವಿತದಲ್ಲಿ ಬಹಳ ಕಷ್ಟ ಸಂಕಟ ದುಃಖಗಳು, ಹಾಗೆ ಹಿಂದೆ ನನ್ನ ಜೀವಿತದಲ್ಲಿ ಕೂಡ ವಿಶ್ರಾಂತಿ ಇರಲಿಲ್ಲ. ಆದರೆ ಈ 30 ವರ್ಷದಿಂದ ಈ ಕಡೆಗೆ ದೇವರು ನನಗೆ ವಿಶ್ರಾಂತಿಯನ್ನ ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ಅದರ ಮಧ್ಯದಲ್ಲಿ ಕೂಡ ಕೀರ್ತನೆ 1ರಲ್ಲಿ ಈಗಾಗಲೇ ತಿಳಿದುಕೊಂಡಾಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಸೈತಾನ ಕೈಯಿಂದ ಸೈತಾನ ಕೂಡ ಮಾಡಿಸೋನು ಆಗಿದ್ದಾನೆ. ನಮಗೆ ಭರವಸೆ ದೇವರ ಮೇಲೆ ಇದ್ದರೆ ಅದರಿಂದ ದೇವರೇ ನಮ್ಮನ್ನು ಪಾರು ಮಾಡುವವನು ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ.
14ನೇ ವಚನ. ನಿಮ್ಮ ಹೆಂಡರು, ಮಕ್ಕಳು, ದನ ಕುರಿಗಳು ಮೋಶೆ ನಿಮಗೆ ಯೋರ್ದಾನಿನ ಆಚೆಯಲ್ಲಿ ಕೊಟ್ಟ ದೇಶದಲ್ಲೇ ಇರಲಿ. ಆದರೆ ನಿಮ್ಮ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನಿಮ್ಮ ಸಹೋದರರ ಮುಂದೆ ಹೊರಟು ಹೊಳೆದಾಟಿ ಅವರಿಗೆ ಸಹಾಯ ಮಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಇದು ಸೇವಕರಿಗೆ ಸಂಬಂಧಪಟ್ಟಂತದ್ದಾಗಿದೆ. ಇವತ್ತು ನಾವು ಕೂಡ ಸೇವಕರಾಗಿ ಆರಿಸಿಕೊಂಡ್ರೆ ನಮಗೆ ಕೂಡ ಒಂದು ವೇಳೆ ಒಂದು ಕಡೆಗೆ ಹೋಗುವಾಗ ಅಲ್ಲಿ ಏನಾದರೂ ವಿರೋಧ ಬರುವುದಾದರೆ ಹೆಂಡತಿ ಮಕ್ಕಳನ್ನ, ಆಸ್ತಿ ಪಾಸ್ತಿಗಳನ್ನ, ಕುರಿ ದನಗಳನ್ನ ಅಲ್ಲೇ ಬಿಟ್ಟು ನಾವು ಆ ವಿರೋಧ ದೇಶಕ್ಕೆ ಹೋಗಿ ಅಲ್ಲಿ ಮೊಟ್ಟ ಮೊದಲು ಅವರಿಗೆ ಸತ್ಯ ಸುವಾರ್ತೆಯನ್ನ ಸಾರಿ ಖಂಡಿತವಾಗಿ ಆಮೇಲೆ ಇವರಿಗೆ ರಕ್ಷಣೆ ಕೊಡಬೇಕಾಗಿದೆ. ಯುದ್ಧ ಸನ್ನದ್ಧರಾಗಿ ಒಂದೇ ಸಲ ಅಂತ ದೇವರು ಕಳಿಸುವಾಗ ಒಂದೇ ಸಮ ಹೆಂಡತಿ ಮಕ್ಕಳನ್ನ, ನಮ್ಮ ಕುರಿ ದನಗಳನ್ನು ಕೊಡಲಿಕ್ಕೆ ಕರ್ಕೊಂಡು ಹೋಗಬಾರದು ಎಂಬುದಾಗಿದ್ದು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಇದು ಮುಂದೆ ಕೂಡ ತಿಳಿದುಕೊಳ್ಳಬಹುದು. ಮೊದಲು ಅಲ್ಲಿಗೆ ಜನಗಳನ್ನ ಕಳಿಸಿ ಆ ದೇಶ, ಊರು, ಆ ನಾಡು ಹೇಗಿದೆ ಅಂತ ತಿಳ್ಕೊಂಡು ಮತ್ತೆ ಹೋಗಬೇಕು. ಒಂದೇ ಸಲ ನಾವು ಅಲ್ಲಿಗೆ ಜ್ಞಾನ ಬಂದರೆ ಹೋಗಬಾರದು, ಅದನ್ನು ಪರೀಕ್ಷಿಸಿ ಮುಂದೆ ಹೋಗಬೇಕು. ಹಾಗೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿದಾಗಲೂ ಕೂಡ ಒಂದೊಂದು ದಿವಸ ಜ್ಞಾನದಲ್ಲಿಯೇ ಸೃಷ್ಟಿ ಮಾಡಿದರು. ಹಾಗೆ ಖಂಡಿತವಾಗಿ ಇಂಥ ಜ್ಞಾನ ನಮಗೂ ಇರಬೇಕಾಗಿದೆ. ದೇವರ ಸಹಾಯ ಇಲ್ಲದೆ ಯಾರು ಜ್ಞಾನ ಇಲ್ಲದೆ ದೇವರ ಭಯ ಇಲ್ಲದೆ ಖಂಡಿತವಾಗಿ ಯಾರಿಗೂ ಜ್ಞಾನ ಇರುವುದಿಲ್ಲ. ಜ್ಞಾನವು ಬರುವುದು ದೇವರಿಂದಲೇ ಎಂಬುದಾಗಿ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನನು ಕೂಡ ಇದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 15ನೇ ವಚನ. ನಿಮ್ಮ ದೇವರಾದ ಯೆಹೋವನು ಕೊಡುವ ದೇಶವನ್ನು ನಿಮ್ಮ ಸಹೋದರರು ಸ್ವಾಧೀನ ಮಾಡಿಕೊಂಡು ಅವರು ನಿಮ್ಮಂತೆ ವಿಶ್ರಾಂತಿ ಹೊಂದಿದ ನಂತರ ಯೆಹೋವನ ಸೇವಕನಾದ ಮೋಶೆಯು ನಿಮಗೆ ಯೊರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ ಸ್ವಾಸ್ಯವಾಗಿ ಕೊಟ್ಟ ದೇಶಕ್ಕೆ ತಿರುಗಿ ಬಂದು ಅದನ್ನು ಅನುಭವಿಸಬಹುದು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಕೊಟ್ಟಂತ ಸ್ಥಳದಲ್ಲಿ ಹೋಗಿ ನಾವು ಅದನ್ನು ಅನುಭವಿಸಿ ಖಂಡಿತವಾಗಿ ಮತ್ತೆ ನಾವು ಹಿಂದಿರುಗಿ ಬರಬಹುದು. ಅಂದರೆ ಅಲ್ಲಿ ದೇವರ ಒಂದು ನಿಯಮ ಇರ್ತದೆ. ಅಲ್ಲಿ ಯಾಕೆ ಕಳಿಸ್ತಾರೆ? ಸತ್ಯ ಸುವಾರ್ತೆಗಾಗಿ, ದೇವರನ್ನ ತಿಳಿಸುವುದಕ್ಕಾಗಿ. ಆಗ ಒಬ್ಬೊಬ್ಬರನ್ನು ಕಳಿಸಿಕೊಡ್ತಾರೆ. ಅಷ್ಟು ವರ್ಷ ದೇವರು ಸ್ವಂತ ಕೆಲಸವನ್ನ ಮಾಡಿಸಿಕೊಳ್ತಾರೆ. ಆಮೇಲೆ ತಿರುಗಿ ಅವರು ಬಿಟ್ಟು ಹೋದ ದೇಶಕ್ಕೆ ಕೂಡ ಅವರನ್ನು ವಾಪಸ್ ಬರಮಾಡಬಹುದು. ಆದರೆ ಅದರ ಮೇಲೆ ಮನಸ್ಸಿಟ್ಟು ನಾವು ಹೋಗಬಾರದು. ಅಬ್ರಹಾಮನನ್ನು ದೇವರು ಊರೆಂಬ ಪಟ್ಟಣದಿಂದ ಕರೆದಾಗ ಹಿಂದೆ ಮುಂದೆ ನೋಡಲಿಲ್ಲ, ಹೊರಟು ಹೋದ. ದೇವರು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು ಎಲ್ಲವನ್ನ ಆಶೀರ್ವಾದ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಯಾಕೋಬನನ್ನು ಕೂಡ ಕಳಿಸಿದ್ರು. ವಾಪಸ್ ಕಾನಾನ್ ದೇಶಕ್ಕೆ ಬಂದ ಯಾಕೋಬನು ಹೆಂಡತಿ ಮಕ್ಕಳನ್ನು ಎಲ್ಲ ಕರ್ಕೊಂಡು. ಅದೇ ರೀತಿ ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬಾರದು. ದೇವರು ನಮ್ಮನ್ನು ಆರಿಸಿಕೊಂಡ ಮೇಲೆ ನಮಗೆ ಜ್ಞಾನ ಕೊಟ್ಟು ನಡೆಸುವಾಗ ನಾವು ದೇವರ ಮಾರ್ಗದಲ್ಲೇ ಮುಂದೆ ಹೋಗಬೇಕು, ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು. 16ನೇ ವಚನ. ಅವರು ಯೆಹೋಶುವನಿಗೆ ನೀನು ನಮಗೆ ಆಜ್ಞಾಪಿಸಿದನ್ನೆಲ್ಲ ಮಾಡುವೆವು, ಎಲ್ಲಿಗೆ ಕಳಿಸಿದರೂ ಹೋಗುವೆವು. ನಾವು ಮೋಶೆ ಎಲ್ಲ ಮಾತನ್ನು ಕೇಳಿದಂತೆ ನಿನ್ನ ಮಾತುಗಳನ್ನು ಕೇಳುವೆವು ಅಂತೇಳಿ ಅಷ್ಟೊತ್ತಿಗೆ ಏನ್ ಮಾಡಿದ್ರು? ಇಸ್ರಾಯೇಲರು ಹೇಳಿದರು. ಹಾಗೆ ದೇವರು ಸತ್ಯ ಸುವಾರ್ತೆಯನ್ನು ಕೇಳುವಾಗ ಇಲ್ಲಿ ಇವತ್ತು ಇಸ್ರಾಯೇಲರು ಯೆಹೋಶುವನಿಗೆ ಹೇಳಿದ್ರು, ಮೋಶೆ ಮಾತಿಗೆ ಹೇಗೆ ನಾವು ವಿಧೇಯರಾಗಿ ನಡೆದುವೆಯೋ ಹಾಗೆ ನಾವು ನಿನ್ನ ಮಾತಿಗೆ ನಾವು ವಿಧೇಯರಾಗಿ ನಡ್ತೇವೆ, ಏನು ಹೇಳ್ತೀಯ ಕೈಗೊಂಡು ನಡೆಯುತ್ತೇವೆ ಎಂಬುದಾಗಿ ಇಸ್ರಾಯೇಲರು ಯೆಹೋಶುವನಿಗೆ ವಾಗ್ದಾನ ಮಾಡಿದರು. ಹಾಗೆ ಇವತ್ತು ನನ್ನ ಸಹೋದರ ಸಹೋದರಿಯರೇ, ನೀವು ಸತ್ಯ ಸುವಾರ್ತೆಯನ್ನು ಕೇಳುವಾಗ ನಿಜ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಂಥವರನ್ನೇ ಹಿಂಬಾಲಿಸಬೇಕು. ಅಂಥವರ ಮಾತನ್ನೇ ಕೇಳಿ ದೇವರಲ್ಲಿ ಭರವಸೆ ಇಡಬೇಕು. ಚಾಚು ತಪ್ಪದೆ ಅಂಥವರ ಮಾತನ್ನೇ ಕೇಳಬೇಕು. ಇವತ್ತು ಆಸ್ತಿ ಪಾಸ್ತಿ, ಹಣ, ಬೆಳ್ಳಿ, ಬಂಗಾರ, ಸ್ಟೈಲು, ಅಲಂಕಾರ ಮಾಡಿಕೊಂಡು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು, ಬಡವರು ಬೇಡವೇ ಬೇಡ. ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ಸತ್ಯ ಸುವಾರ್ತೆಯನ್ನ ಸಾರಿ ಆ ಬೋಧನೆ ಮಾಡೋರು ಯಾವ ರೀತಿ ಇದ್ದಾರೆ, 10 ದಶಾಜ್ಞೆಗಳಿಗೆ ವಿಧೇಯರಾಗಿದ್ದಾರಾ, ಆಗ್ತಾ ಇದ್ದಾರಾ, ಖಂಡಿತ ಬೆಂಕಿ, ಚೂರಾಗೆ, ಶಾಪ, ಆಶೀರ್ವಾದ ಎರಡನ್ನ ತಿಳಿಸಿಕೊಂಡು ಹೋಗ್ತಾರಾ, ಅಂಥವರನ್ನೇ ಬಾಳಿಸಬೇಕು. ಅದುವೇ ಇಸ್ರಾಯೇಲರು ಹೇಳಿದ್ದು, ಮೋಶೆ ಮಾತನ್ನು ಕೇಳಿದ ಹಾಗೆ ನಿನ್ನ ಮಾತನ್ನು ಕೂಡ ಕೇಳ್ತೇವೆ ಎಂಬುದಾಗಿ. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಕೇಳಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿಗೆ ಕಳಿಸಿದರೂ ಹೋಗುವೆವು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದ ಇಲ್ಲದೇನು ಮಾಡಲು ಸಾಧ್ಯವಿಲ್ಲ. 17ನೇ ವಚನ.
ನಾವು ಮೋಶೆಯ ಎಲ್ಲ ಮಾತನ್ನು ಕೇಳಿದಂತೆ ನಿನ್ನ ಮಾತನ್ನು ಕೇಳುವೆವು. ನಿನ್ನ ದೇವರಾದ ಯೆಹೋವನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರಲಿ. ನೋಡಿ, ಅವರಲ್ಲಿ ಏನ್ ಮಾಡ್ತಾರೆ, ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ದೇವರು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇರಲಿ ಎಂಬುದಾಗಿ. ಆದ್ದರಿಂದ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ನನಗಾಗಿಯೂ ದೇವರಲ್ಲಿ ಪ್ರಾರ್ಥಿಸಬೇಕು. ನೀವು ಸತ್ಯ, ಇವತ್ತು ಅನೇಕರು ಸ್ವಲ್ಪ ಜನ ಮಾತ್ರ ನನ್ನ ಮುಖವನ್ನು ನೋಡಿದ್ದಾರೆ. ಅದರಲ್ಲಿ ಈ ಒಂದು ಜೀವದ ಬೆಳಕು ಚಾನಲ್ ಅಲ್ಲಿ 2024ನೇ ಇಸವಿ ಮಾರ್ಚ್ 1ರಿಂದ ಬರುತ್ತಿರುವಂತ ಸಾಕ್ಷಿಯನ್ನ ಅನೇಕರು ಕೇಳ್ತಾರೆ, ಹೊರತು ನನ್ನ ಮುಖವನ್ನು ಇವತ್ತು ನೋಡ್ಲಿಲ್ಲ. ಆದ್ರಿಂದ ಸತ್ಯ ಸುವಾರ್ತೆ ದೇವರ ಪರಮಾತ್ಮನು ಭಗವಂತನು ನನ್ನ ಮೂಲಕ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನನಗಾಗಿ ನೀವು ಪ್ರಾರ್ಥಿಸಬೇಕು. ಈಗ ವಯಸ್ಸು ನನಗೆ 70 ನಡೀತಾ ಇದೆ, ಆದ್ರೂ ಇಷ್ಟೊಂದು ಕೆಲಸವನ್ನ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ 30 ವರ್ಷ ಆಗ್ಬೇಕಿತ್ತು. ದೇವರು ಮರಣದ ಪಾಶದಿಂದ ಶತ್ರುಗಳ ಕೈಯನ್ನು ಬಿಡಿಸಿ ಕಾಪಾಡ್ತಲೇ ಇದ್ದಾರೆ. ಆದ್ರಿಂದ ಇನ್ನು ನನ್ನ ಜೀವಮಾನದ ಕೊನೆಯ ಉಸಿರು ಎಳೆಯುವ ತನಕ ಖಂಡಿತವಾಗಿ ಸತ್ಯ ಸುವಾರ್ತೆಯನ್ನೇ ಸಾರಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ನನಗಾಗಿ ಇದನ್ನು ಕೇಳುತ್ತಿರುವ ನೀವು ಖಂಡಿತವಾಗಿ ಪ್ರಾರ್ಥಿಸಿರಿ. ನಾನು ಪ್ರತಿ ದಿವಸವೂ ನಿಮಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇದನ್ನು ನೀವು ಕೇಳ್ತಾ ಇರಬಹುದು. ಆದ್ದರಿಂದ ನನಗಾಗಿ ಕೂಡ ನೀವು ಪ್ರಾರ್ಥಿಸಲೇಬೇಕು. ದೇವರಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯಕ್ಕಾಗಿ, ವಿಶೇಷವಾದ ಜ್ಞಾನಕ್ಕಾಗಿ, ನನ್ನಲ್ಲಿ ಸತ್ಯ ಸುವಾರ್ತೆಗಾಗಿ, ಉಪದೇಶಕ್ಕಾಗಿಯೂ ಸಾಕ್ಷಿಗಾಗಿಯೂ ಪ್ರಾರ್ಥಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ. ನಿನ್ನ ಆಜ್ಞೆಗಳಲ್ಲಿ ಒಂದನ್ನಾದರೂ ಅಲಕ್ಷ್ಯ ಮಾಡಿ ನಿನ್ನ ವಿಧಿಗಳನ್ನು ಎದುರಿಸುವವನು ಸಾಯತಕ್ಕವನೇ. ಸ್ಥಿರಚಿತ್ತನಾಗಿ ಧೈರ್ಯದಿಂದಿರು ಎಂದು ಹೇಳಿದರು. ನೋಡಿ, ಮತ್ತೆ ಅವರು ಇಸ್ರಾಯೇಲರು ಹೇಳ್ತಾ ಇದ್ದಾರೆ, ನೀನು ತಿಳಿಸಿದಂತ ಮಾತುಗಳನ್ನು ಅಲಕ್ಷ್ಯ ಮಾಡಿ ಮೀರಿ ನಡೆಯೋರು, ಎದುರಿಸೋರು ಖಂಡಿತವಾಗಿ ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆದ್ರಿಂದ ನಿನಗೂ ಹಿಂಸೆ ಕೊಡಬಹುದು. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಅಂತ ಅಲ್ಲಿ ವಿಶ್ವಾಸಿಗಳೇ ಏನ್ ಮಾಡಿದ್ರು, ಯೆಹೋಶುವನಿಗೆ ಹೇಳಿದರು. ಹಾಗೆ ಇವತ್ತು ನಿಜವಾದ ಖಂಡಿತ ಏನಾಗ್ತದೆ, ಸತ್ಯ ಸುವಾರ್ತೆಯನ್ನು ಸಾರಿದಾಗ ಕೇಳ ಇದ್ದರೆ ದೇವರಿಂದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅನೇಕರು ಇದು ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂತ ಒಂದು ಪ್ರೀತಿಯನ್ನ ಇಸ್ರಾಯೇಲರು ಯೆಹೋಶುವನ ಮೇಲೆ ತೋರಿಸಿದರು. ನಿಮಗೂ ಕೂಡ ಒಂದು ಸತ್ಯ ಸುವಾರ್ತೆಯ ಒಂದು ಪ್ರೀತಿ ಇರಲಿ. ದೇವರಲ್ಲಿ ನನಗಾಗಿ ನೀವು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನ ಮೊಟ್ಟ ಮೊದಲಾಗಿ ಯೆಹೋಶುವ ಪ್ರವಾದಿಯ ಮಾತುಗಳನ್ನ ಮೊಟ್ಟ ಮೊದಲು ನನ್ನ ಮೂಲಕ ತಿಳಿಯಪಡಿಸಿದ್ದೆ. ಇದಕ್ಕೆ ವಿಧೇಯರಾಗಿ ಜೀವಿಸಿ ಅವರು ಜೀವಿಸೋರಿಗೆ ಬೇಕಾದಂತ ಶಾಂತಿ, ಸಮಾಧಾನ, ಆರೋಗ್ಯ, ಧೈರ್ಯ, ಸ್ಥಿರ ಚಿತ್ತ, ಮನಸ್ಸು, ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯಲ್ಲದೆ ಯಾರು ಏನ್ ಮಾಡಲು ಸಾಧ್ಯವಿಲ್ಲ. ಇವತ್ತಿನ ಸಂದೇಶ ಕೇಳುವಾಗ ಅದೇ ಮಾರ್ಗದಲ್ಲಿ ಕೇಳುತ್ತಿರುವವರನ್ನು, ಅವರ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಚಿತ್ತಾನುಸಾರ ಅವರು ಸಾಕ್ಷಿಗಳಾಗಿ ಜೀವಿಸಲಿ. ಆಶೀರ್ವಾದವು, ನಿಮ್ಮ ಕೃಪಾ ಒಂದು ಕಟಾಕ್ಷವು ಯಾವಾಗಲೂ ಅವರ ಎಲ್ಲರ ಮೇಲೆಯೂ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನ ಕೇಳುತ್ತಿರುವಂತ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು.